ನಿನ್ನೆ ಅವರ ಕಾರ್ಯಕ್ರಮ ನೋಡಿದ ಮೇಲೆ ಕಾಂಗ್ರೆಸ್ಸಿನ ಬಂಡತನ ಇನ್ನೆಷ್ಟು ಜಾಸ್ತಿ ಆಗಿದೆ ಅಂತ ಗೊತ್ತಾಯಿತು ನಮಗೆ. ಇತಿಹಾಸದಲ್ಲಿ ಯಾವಾಗಲೂ ಕೂಡ ಆಡಳಿತ ಪಕ್ಷ ಈ ರೀತಿ ಒಂದು ಮಾನಸಿಕತೆಯಲ್ಲಿ ಇರ್ತಿರ್ಲಿಲ್ಲ. ಈಗ ಸಗಣಿ ತಿಂದು ಕೂಡ ಮಾಡಬಾರದು ಮಾಡಿದ್ರು ಕೂಡ ನಾವು ಮಾಡಿಲ್ಲ ಅಂತೇಳಿ ಜನ ಕೇಳೋದಿದೆಯಲ್ಲ, ಇದು ಅಕ್ಷಮ್ಯ ಅಪರಾಧ ಇದೆ. ಎಸ್ ವೀಕ್ಷಕರೇ, ಬಿಜೆಪಿ ಹಾಗೂ ಜೆಡಿಎಸ್ ಪಾದಯಾತ್ರೆ ಬೆಂಗಳೂರಿನಿಂದ ಮೈಸೂರುವರೆಗೆ ಮೈಸೂರು ಚಲೋ ಪಾದಯಾತ್ರೆ ಅಂತಿಮ ದಿನ, ಅಂತಿಮ ಘಟ್ಟವನ್ನು ತಲುಪಿದೆ. ಇನ್ನೇನು 1-2 ಕಿಲೋಮೀಟರ್ ಕ್ರಮಿಸಿದ್ರೆ ಆಯಿತು, ಅವರ ಅಂತಿಮ ಒಂದು ಘಟ್ಟ ತಲುಪ್ತಾರೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಒಂದು ಭ್ರಷ್ಟಾಚಾರದ ವಿರುದ್ಧವಾಗಿ ನಡೆದಂಥ ಈ ಒಂದು ಹೋರಾಟ ಇವತ್ತು ಕೊನೆಗೊಳ್ಳುತ್ತೆ. ಸೊ ನನ್ನ ಜೊತೆ ಈಗಾಗಲೇ ಶಿವಮೊಗ್ಗ MLA, ಶಿವಮೊಗ್ಗದ ಶಾಸಕರಾಗಿರುವಂಥ ಚನ್ನಬಸಪ್ಪನವರಿದ್ದಾರೆ. ಸರ್ ನಮಸ್ತೆ. 7 ದಿನ ಸತತವಾಗಿ ನಡೆದಿದ್ದೀರಾ, ಅಂತಿಮ ಘಟ್ಟದಲ್ಲಿದ್ದೀರಾ. ಇನ್ನೇನು ಏನು ಅಂದ್ಕೊಂಡಿರುವಂಥ ಗುರಿಯನ್ನು ತಲುಪ್ತೀರಾ. ಸೊ ಈಗಾಗಲೇ ಮೈಸೂರಲ್ಲಿದ್ದೀರಾ. ನಿನ್ನೆ ಮೈಸೂರಲ್ಲಿ ಅದೇ ಒಂದು ವೇದಿಕೆಯಲ್ಲಿ ಜನಾಂದೋಲನ ಕಾಂಗ್ರೆಸ್ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮ ನಡೀತು. ಅಲ್ಲೂ ಕೂಡ ಭಾಷಣವನ್ನು ಕೇಳಿರ್ತೀರ ತಾವು. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ತಮಗೆ ಈಗ ಏನು ಅನಿಸ್ತಿದೆ ಸರ್? ಪ್ರೆಸೆಂಟ್ ಈ ಒಂದು ಘಟ್ಟ ತಲುಪಿದ್ದೀರಾ. ನಿನ್ನೆ ಅವರ ಕಾರ್ಯಕ್ರಮ ನೋಡಿದ ಮೇಲೆ ಕಾಂಗ್ರೆಸ್ಸಿನ ಬಂಡತನ ಇನ್ನೆಷ್ಟು ಜಾಸ್ತಿ ಆಗಿದೆ ಅಂತ ಗೊತ್ತಾಯಿತು ನಮಗೆ. ಇತಿಹಾಸದಲ್ಲಿ ಯಾವಾಗಲೂ ಕೂಡ ಆಡಳಿತ ಪಕ್ಷ ಈ ರೀತಿ ಒಂದು ಮಾನಸಿಕತೆಯಲ್ಲಿ ಇರ್ತಿರ್ಲಿಲ್ಲ. ವಿರೋಧ ಪಕ್ಷದವರು ಏನಾರು ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದರೊಳಗಡೆ ಏನಿದೆ ಸತ್ಯಾಸತ್ಯತೆಗಳು ಗಮನಿಸಿ ಅದರ ಬಗ್ಗೆ ಕ್ರಮ ತಗೊಳ್ಳೋಂಥ ಕೆಲಸಗಳನ್ನು ಮಾಡ್ತಾಯಿದ್ರು. ಈಗ ಸಗಣಿ ತಿಂದು ಕೂಡ ಮಾಡಬಾರದು ಮಾಡಿದ್ರು ಕೂಡ ನಾವು ಮಾಡಿಲ್ಲ ಅಂತೇಳಿ ಜನ ಕೇಳೋದಿದೆಯಲ್ಲ, ಇದು ಅಕ್ಷಮ್ಯ ಅಪರಾಧ ಇದೆ. ಈ ಥರ ಮಾಡಬಾರ್ದು. ಒಂದು ಆಡಳಿತ ಪಕ್ಷವಾಗಿ ಒಬ್ಬ ಮುಖ್ಯಮಂತ್ರಿನೇ ಬಂದು, ಒಬ್ಬ DCM ಬಂದು ಈ ಥರದ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಒಟ್ಟು ಈ ರಾಜ್ಯದ ಜನತೆ ದಿಕ್ತಪ್ಪಿಸುವಂಥ ಕೆಲಸ ನಿನ್ನೆ ಮಾಡಿರುವಂಥ ಸಮಾವೇಶ. ಅದೇ, ತಾವು ಎಷ್ಟೇ ಪಾದಯಾತ್ರೆ ಮಾಡಿದರೂ ಕೂಡ ನನ್ನನ್ನು ಕೆಳಗಿಳಿಸೋಕ್ಕಾಗಲ್ಲ ಅಧಿಕಾರದಿಂದ. ನೀವು ನಿಮ್ಮ ಒಂದು ಪಾದಯಾತ್ರೆಗೆ ನಾವು ಜಗ್ಗಲ್ಲ ಬಗ್ಗಲ್ಲ, ಏನೇ ಮಾಡಿದ್ರು ಕೂಡ ನಮ್ಮ ಸರ್ಕಾರವನ್ನು ಅಲ್ಲಾಡ್ಸೋಕ್ಕಾಗಲ್ಲ ಅನ್ನುವಂಥ ಮಾತನ್ನು DK ಶಿವಕುಮಾರ್ ಅವರು ಹೇಳ್ತಾನೆ ಇದ್ದಾರೆ. ಹಾಗೆಯೇ ಮತ್ತೆ ಸಿದ್ದರಾಮಯ್ಯನವರು ಕೂಡ ನಿನ್ನೆ ಹೇಳಿದ್ದಾರೆ. ಇದೇ ರೀತಿ ಇಂದಿರಾ ಗಾಂಧಿ ಅವರು ಹೇಳಿದ್ರು, ಏನು ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ತುರ್ತು ಪರಿಸ್ಥಿತಿ ಹೇರಿದ್ರು. ಅವ್ರ ಸ್ಥಿತಿ ಇವತ್ತು ಏನಾಗಿದೆ ಗೊತ್ತಿದೆ ನಮಗೆ. ಇದೇ ಸ್ಥಿತಿ ಕಾಂಗ್ರೆಸ್ಸಿಗೆ ಆಗತ್ತೆ. ಮೈಸೂರಲ್ಲಿ ಏನು ಸಿದ್ದರಾಮಯ್ಯನವರು DK ಶಿವಕುಮಾರು ಏನು ಹೇಳಿದ್ದಾರೆ, ಜಗ್ಗಲ್ಲ ಬಗ್ಗಲ್ಲ, ಬಗ್ಲೇಬೇಕು ಜಗ್ಲೇಬೇಕು, ಅದು ಭಾರತೀಯ ಜನತಾ ಪಾರ್ಟಿ ಮುಂದೆ ಜಗ್ಲೇಬೇಕು ಬಗ್ಲೇಬೇಕು, ಪ್ರಶ್ನೆನೇ ಇಲ್ಲ. ಯಾಕಂದರೆ ಇತಿಹಾಸನೇ ಇದೆ ಭಾರತೀಯ ಜನತಾ ಪಾರ್ಟಿದು. ಭಾರತೀಯ ಜನತಾ ಪಾರ್ಟಿ ಇತಿಹಾಸ, ಹೋರಾಟದ ಇತಿಹಾಸ ನೋಡಿದಾಗ ಎಲ್ಲರೂ ಕೂಡ ಬಗ್ಗಿದ್ದಾರೆ. ಬಗ್ಗಿಸ್ಕೊಳ್ಳೋದು ತಾಕತ್ತು ಭಾರತೀಯ ಜನತಾ ಪಾರ್ಟಿಗಿದೆ. ಸರಿನಾ? DK ಶಿವಕುಮಾರ್ ಅವರು ನನ್ನನ್ನು ಬಂಡೆ ಅಂತ ಕರೀತಾರೆ. ಈ ಬಂಡೆ ಯಾವತ್ತೂ ಸಿದ್ದರಾಮಯ್ಯನವ್ರ ಜೊತೆ ನಿಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ತಮ್ಮ BJP ಆಗಿ JDS ನಾಯಕರುಗಳು ಹೇಳ್ತಿದ್ದಂಥ ಮಾತು, DK ಶಿವಕುಮಾರ್ ಅವರೇ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋಕೆ ಅಂತ. ಆದರೆ ಅವರು ವೇದಿಕೆ ಮೇಲೆ ಈ ಥರದ ಒಂದು ಮಾತನ್ನು ಹೇಳಿರುವಂಥ, ನನಗೆ ಯಾರನ್ನು ಕೆಳಗಿಳಿಸ್ತಾರೆ, ಯಾರು ಮೇಲೆ ಹತ್ತುತ್ತಾರೆ ಪ್ರಶ್ನೆ ಅಲ್ಲ ನಮಗೆ ಇವತ್ತು. ಅವರು ಬಂಡೆನಾರ ಆಗಿರಲಿ, ಕಲ್ಲು ಬಂಡೆನಾರ ಆಗಿರಲಿ, ಬೇರೆ ಯಾವುದೇ ಥರದ ಬಂಡೆಗಳಾರ ಆಗಿರಲಿ, ಅವರು ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷರು. ಅವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳನ್ನು ಡಿಫೆಂಡ್ ಮಾಡ್ಕೋಬೇಕಾದ್ರೆ ಅವ್ರ ಜವಾಬ್ದಾರಿ ಇದೆ, ಮಾಡ್ತಾ ಇದ್ದಾರೆ. ಆದರೆ ಈ ಸರ್ಕಾರ ಕೆಲವೇ ದಿನಗಳಲ್ಲಿ ಹೋಗುತ್ತೆ. ಸರ್ಕಾರ ಅಕಸ್ಮಾತ್ ಬದಲಾವಣೆ ಆಗಲಿಲ್ಲ, ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಕಾಂಗ್ರೆಸ್ಸಿನ ನೇತೃತ್ವ. ಯಾಕೆಂದರೆ ಭ್ರಷ್ಟರನ್ನು ಇಟ್ಕೊಂಡು ನೇತೃತ್ವ ಕೊಡೋಕ್ಕಾಗೋದಿಲ್ಲ ರಾಜ್ಯಕ್ಕೆ. ನಮ್ಮ ಹೋರಾಟದ ಫಲ, ಯಶಸ್ಸು ಈಗ ಸಿಗತ್ತೆ. ಈಗ ತಾನೇ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಯಾತ್ರೆ ಪ್ರಾರಂಭ ಆಗ್ತಾ ಇರೋವಂಥದ್ದು. ಹಾಗಾಗಿ ಯಾವ ಬಂಡೆ ಅಡ್ಡ ಇದ್ದರೂ ಕೂಡ ಇವತ್ತು ಮುಖ್ಯಮಂತ್ರಿ ಸ್ಥಾನ ಖಾಲಿ ಮಾಡಬೇಕಾಗಿರೋದು ಹೊಣೆಗಾರಿಕೆ, ಅದನ್ನು ಬದಲಾವಣೆ ಮಾಡಬೇಕಾಗಿರೋದು ಹೊಣೆಗಾರಿಕೆ ಇದೇ ಬಂಡೆಗೆ ಇರುವಂಥದ್ದು. ಆ ನೈತಿಕತೆ ಮರಿಬಾರ್ದು. ಬಿಜೆಪಿಗರು ಕೋಮುವಾದಿಗಳು, ಇವರು ಕೇಂದ್ರ ಸರ್ಕಾರದ ಜೊತೆಗೆ ಕೈ ಜೋಡಿಸಿ ನಮ್ಮ ರಾಜ್ಯ ಸರ್ಕಾರವನ್ನು ಬೀಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ದುರ್ಬಲಗೊಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೋಮುವಾದವನ್ನು ಮಾಡಿಲ್ಲ. ಕಾಂಗ್ರೆಸ್ ಇಷ್ಟು ವರ್ಷಗಳ ಕಾಲ ಕೋಮುವಾದಿಗಳು BJಪಿಯವರು ಅಂತೇಳಿ ಮುಸಲ್ಮಾನರ ಓಟನ್ನು, ಮುಸಲ್ಮಾನರ ತುಷ್ಟೀಕರಣವನ್ನು ಮಾಡ್ತಾ ಇದ್ರು. ನಾವು ಯಾವತ್ತೂ ಕೋಮುವಾದಿಗಳಲ್ಲ. ನಿನ್ನೆ ನಡೆದಂಥ ಕೇಂದ್ರ ಸರ್ಕಾರದ ಒಂದು ಬಿಲ್ಲನ್ನು ನೋಡಿದ್ರೆ ಗೊತ್ತಾಗುತ್ತೆ ನಾವು ಕೋಮುವಾದಿಗಳು ಹೌದೋ ಅಲ್ಲೋ ಅಂತೇಳಿ. ವಕ್ಫ್ ಬೋರ್ಡಿಗೆ ಬದಲಾವಣೆ ತಂದಂಥ ಸಂಗತಿಗಳೇನಿದೆ, ಸಾಮಾನ್ಯ ಮುಸಲ್ಮಾನಿಗೆ ಬೇಕಾಗಿರೋಂಥ ಸಂಗತಿಗಳದು. ಕೋಮುವಾದಿಗಳಾಗಿದ್ದರೆ ಭಾರತೀಯ ಜನತಾ ಪಾರ್ಟಿ ಈ ಕೆಲಸ ಮಾಡ್ತಾನೆ ಇರಲಿಲ್ಲ. ಸಾಮಾನ್ಯ ಕಡುಬಡವ ಯಾರು ಮುಸಲ್ಮಾನ್ ಕಮ್ಯುನಿಟಿನಲ್ಲಿದ್ದಾರೆ,
ಅವರಿಗೆ ಬೇಕಾಗಿರೋಂಥ ಆಲೋಚನೆಯನ್ನು ಮಾಡಿರುವಂಥದ್ದು ಕೇಂದ್ರದ ಸರ್ಕಾರ, ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ. ನಾವು ಕೋಮುವಾದಿಗಳಲ್ಲ, ನೀವು ಕೋಮು ಅಂಥೇಳಿ ಅತ್ಯಂತ ಅಧಪತನಕ್ಕೆ ಹೋಗ್ತಿರೋಂಥವ್ರು ನೀವು. ಹಾಗಾಗಿ ಯಾವ ಕೋಮುವಾದಿಗಳು ಭಾರತೀಯ ಜನತಾ ಪಾರ್ಟಿ ಅಲ್ಲ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ ಹೇಳಿದ ತಕ್ಷಣ BJP ಯಾವತ್ತೂ ಕೋಮುವಾದಿಗಳಾಗಕ್ಕೆ ಸಾಧ್ಯ ಇಲ್ಲ. ಆದರೆ ಹಿಂದುತ್ವದ ಪರವಾಗಿ ಕೆಲಸ ಮಾಡುವಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ಹಿಂದುತ್ವ ಅಂತಂದರೆ ಈ ದೇಶದ ಅಸ್ಮಿತೆ, ಇದು ಸುಪ್ರೀಂ ಕೋರ್ಟೇ ಹೇಳ್ಬಿಟ್ಟಿದೆ ಇವತ್ತು ಅದೊಂದು ಜೀವನ ಪದ್ಧತಿ ಅಂತೇಳಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕೋಮುವಾದಿ ಅಲ್ಲ, ಅದು ರಾಷ್ಟ್ರೀಯವಾದಿ ಪಾರ್ಟಿ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು. ಓಕೆ ಸರ್, ಇನ್ನು ಅಂತಿಮ ಘಟ್ಟದಲ್ಲಿದ್ದೀರಾ. ಈ ಒಂದು ಪಾದಯಾತ್ರೆ ಸಾಕಷ್ಟು ಏನು ಕಾರ್ಯಕರ್ತರುಗಳು, ಜನಗಳು ಬಂದು ಭಾಗಿಯಾದರು. ಆದರೆ ತಮಗೆ ಇವಾಗ ಈ ಸಂದರ್ಭದಲ್ಲಿ ಏನು ಅನಿಸ್ತದೆ? ಯಾಕೆ ಅಂತಂದರೆ ಕೆಲವರು ರಾಜೀನಾಮೆ ಕೊಡ್ಬೋದು ಅಂತ ಅಂದ್ಕೊಂಡ್ರು, ಕೆಲವೊಬ್ಬರು ಏನು ಈ ಒಂದು ಸರ್ಕಾರವನ್ನು ಅಂದರೆ ಸರ್ಕಾರದ ಪತನ ಆಗ್ಬೋದು ಅಂತ ಅಂದ್ಕೊಂಡ್ರು. ಎಲ್ಲವೂ ಕೂಡ ಒಂದು ಕಡೆ. ಆದರೆ ತಾವೇನು ಇದೆಲ್ಲ ಏನು ಅಲ್ಲದೇ ಇದ್ರೂ ಕೂಡ ಪ್ರಜಾಪ್ರಭುತ್ವದ ಏನು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರು ಕೂಡ ಅಂತಿಮವಾಗಿ ಏನು ಹೇಳಕ್ಕೆ ಬಯಸ್ತೀರಾ? ತಮ್ಮ ಒಂದು ಹೋರಾಟಕ್ಕೆ ನ್ಯಾಯ ದೊರಕುತ್ತೆ ಮುಂದೆ ಅಂತ ಅನಿಸುತ್ತಾ? ಪ್ರಜಾಪ್ರಭುತ್ವದ ರಾಷ್ಟ್ರ ಇದು, ಪ್ರಜಾಪ್ರಭುತ್ವಕ್ಕೆ ಶಕ್ತಿ ಇರುವಂಥದ್ದು. ಇವರು ಅಕಸ್ಮಾತ್ ಆ ಕೆಲಸ ಮಾಡದೆ ಹೋದರೆ ಜನ ಅವರನ್ನು ಕೆಳಗಡೆ ಇಳಿಸ್ತಾರೆ. ತಡ ಆಗ್ಬೋದು ಅಷ್ಟೇ, ಆದರೆ ನಿಮ್ಮನ್ನು ದೂರ ತಳ್ಳುವಂಥ ಕೆಲಸವನ್ನು ಮತದಾರ ಮಾಡೇ ಮಾಡ್ತಾನೆ. ಅದನ್ನು ನೆನ್ಪಿಟ್ಕೊಳ್ಳಿ. ಅದ್ರ ಜವಾಬ್ದಾರಿ ಅರ್ಥ ಮಾಡಿಕೊಂಡು ತಮ್ಮ ರಾಜೀನಾಮೆ ಕೊಡುವಂಥದ್ದು ಭಾಳ ಸೂಕ್ತ. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದಷ್ಟು ಅಪಮಾನದ ಸಂಗತಿಗಳನ್ನು ತಾವು ಫೇಸ್ ಮಾಡಬೇಕಾಗತ್ತೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ಸಿನ ನಾಯಕತ್ವ ಇದೆಯಲ್ಲ, ಇನ್ನೂ ಅನೇಕ ಸಂಗತಿಗಳನ್ನ ತಾವು ಫೇಸ್ ಮಾಡೋ ಸ್ಥಿತಿ ಬಂದುಬಿಡುತ್ತೆ. ಸಾಕು, ಮತದಾರರಿಗೆ ಗೌರವ ಕೊಡ್ತೀನಿ ಅಂತೇಳಿ ನೆನ್ನೆ ಭಾಷಣಗಳನ್ನು ಮಾಡಿದ್ದೀರಿ. ಗೌರವ ಕೊಡಬೇಕು ಅಂತ ಹೇಳಿದ್ರೆ ನೈತಿಕತೆಯನ್ನು ಇಟ್ಟುಕೊಂಡು ರಾಜೀನಾಮೆಯನ್ನು ಕೊಟ್ಟು ಬೇರೆಯವರಿಗೆ ಜವಾಬ್ದಾರಿಯನ್ನು ಕೊಡಿ. ನಾವು ಕಾಂಗ್ರೆಸ್ ಸರ್ಕಾರ ಪತನ ಮಾಡೋಕ್ಕೆ ಕೊಟ್ಟಿಲ್ಲ. ಭಾರತೀಯ ಜನತಾ ಪಾರ್ಟಿ ನಡೆದಿರುವಂಥ 187 ಕೋಟಿ ಹಗರಣ ಏನಿದೆ, ವಾಲ್ಮೀಕಿ ನಿಗಮದ ಹಗರಣ ಏನಿದೆ, 187 ಕೋಟಿ ಹಗರಣ ಅಲ್ಲ 89 ಕೋಟಿ ಹಗರಣ ಅಂತೇಳಿ ನೀವೇ ಮುಖ್ಯಮಂತ್ರಿ ಒಪ್ಕೊಂಡಿದ್ದೀರಿ ಸದನದಲ್ಲಿ. ವಾಲ್ಮೀಕಿ ಹಗರಣದಲ್ಲಿ ಏನು ಭ್ರಷ್ಟಾಚಾರ ಆಗಿರೋದು ನಿಜ, ಆದರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಅದರಲ್ಲಿ ನನ್ನನ್ನು ಸಿಲುಕ್ಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸಿಲುಕ್ಸೋದೇನಿದೆ? ಅವರೇ ಫೈನಾನ್ಸ್ ಮಿನಿಸ್ಟ್ರು, ನಾವೇನೋ ಹೋಗಿ ಸಿಕ್ಕಾಗಿಸ್ತಾ ಇಲ್ಲ ಅವರಿಗೆ. ನಿಮ್ಮದು ಕೂಡ ನಿಮ್ಮ ಹಸ್ತಕ್ಷೇಪ ಇಲ್ಲದೆ, ನಿಮ್ಮ ಗಮನಕ್ಕೆ ಬರದೆ ಈ ಕೆಲಸ ನಡೆಯುತ್ತಾ? ರಾಜಕೀಯಕ್ಕೋಸ್ಕರ ಈ ಒಂದು ಹಣವನ್ನು ಚುನಾವಣೆಗೋಸ್ಕರ ಹಣವನ್ನು ಖರ್ಚು ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ನಿಮಗೆ ಅದ್ರ ಬಗ್ಗೆ ಬಹಳ ನಿಮಗೆ ಪ್ರೀತಿ ಅಲ್ಲ, ಆ ಹಗರಣದ ಬಗ್ಗೆ ಏನು ಆಗಿಲ್ಲ ಅಂತ ಹೇಳ್ತಾ ಇದ್ದೀರಿ. ಉತ್ತರ ಕೊಟ್ಟಿದ್ದಾರೆ, ಚುನಾವಣೆಗೋಸ್ಕರ ನಾನು ಯಾವತ್ತೂ ಹಣ ಖರ್ಚು ಮಾಡಿಲ್ಲ, ನನ್ನದೇ ಚುನಾವಣೆಗೆ ನಾನು ಹಣ ಖರ್ಚು ಮಾಡಿಲ್ಲ, ಜನಗಳೇ ನನ್ನ ಚುನಾವಣೆಗೆ ಹಣ ಖರ್ಚು ಮಾಡಿ ನನ್ನನ್ನು ಗೆಲ್ಲಿಸಿದ್ದಾರೆ. ಸಿದ್ದರಾಮಯ್ಯನವರೇ, ನೀವೇನು ಹೇಳಿದ್ದೀರೋ, ನೀವು ಹೆಂಗೆ ಬದುಕಿದ್ದೀರೋ ನಾವು ಹಾಗೆ ಬದುಕಿರೋದು. ಜನಗಳಿಂದ 2 ರೂಪಾಯಿ ಹಣವನ್ನು ಚುನಾವಣಾ ನಿಧಿ ಕೊಡಿ ಅಂತೇಳಿ ಕೌನ್ಸಿಲರ್ ಎಲೆಕ್ಷನ್ ಒಳಗಡೆ ನಾವು ಜನಗಳ ಹತ್ರ 3,500 ರೂಪಾಯಿ ಹಣ ಸಂಗ್ರಹವನ್ನು ಮಾಡಿ ಚುನಾವಣೆಯಲ್ಲಿ ಗೆದ್ದಿರೋ ನಾವು ಕೂಡ. ಹಾಗಾಗಿ ಜನತೆಗೆ ದ್ರೋಹ ಮಾಡೋ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ತಾವು ಹೇಳಿದ್ರಿ ನಮಗೇನು ಸಂಬಂಧ ಇಲ್ಲ ಅಂತೇಳಿ. ನಿಮ್ದ ಮಂತ್ರಿ ಮಂಡಲದಲ್ಲಿರುವಂಥ ನಾಗೇಂದ್ರ, ಆ ಚಂದ್ರಶೇಖರನ ಸಾವಿಗೆ ಕಾರಣ ನಾಗೇಂದ್ರ, FIR ಅಲ್ಲಿ ಹೆಸರು ಬಂದಿದೆಯಾ? ಆ ನಿಗಮದ ಅಧ್ಯಕ್ಷನ ಹೆಸರು ಬಂದಿದೆಯಾ FIR ಅಲ್ಲಿ? ನಾಟಕ ಮಾಡೋದನ್ನು ಕೈ ಬಿಟ್ಟುಬಿಡಿ. ಈ ರಾಜ್ಯದ ಜನಕ್ಕೆ ನೀವು ಯಾವುದೇ ಕಾರಣಕ್ಕೂ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಮೋಸ ಮಾಡಬೇಡಿ ಜನಕ್ಕೆ. ಅವರಿಬ್ಬರನ್ನು ಕೂಡ FIR ಅಲ್ಲಿ ಜೋಡಿಸಿ ಆಗಿದೆ. ನಿಮ್ಮನ್ನು ಒಪ್ಕೊಳ್ತೀನಿ ನಾನು. ಅವರೆಲ್ಲರನ್ನು ರಕ್ಷಣೆ ಮಾಡ್ಕೊಳ್ತೀರಿ, ಭ್ರಷ್ಟಾಚಾರಿಗಳಿಗೆ ರಕ್ಷಣೆ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ನಿಮ್ಮದು ಹಸ್ತಕ್ಷೇಪ ಇಲ್ವಾ ಅಲ್ಲಿ? ತುಂಬ ಮಾತಾಡೋಕೆ ಹೋಗ್ಬಿಡಿ ಸಿದ್ದರಾಮಯ್ಯರೇ, ನಿಮ್ಮ ಬಗ್ಗೆ ಗೌರವ ಇದೆ ನಮಗೆ. 8 ವರ್ಷಗಳ ಕಾಲ ಹೇಗೆ ಆಡಳಿತ ಮಾಡಿದರೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಆಸೆ ನಮ್ಮದಿದೆ. ಮಧ್ಯದೊಳಗೆ ಯಾಕೆ ಈ ಥರ ಸಿಕ್ಕಾಕೊಂಡು ಸಾಯ್ತೀರಾ? ಕೊಟ್ಟು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದ್ಬಿಡಿ. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಪ್ರಜಾಪ್ರಭುತ್ವದಲ್ಲಿ ಏನು ನ್ಯಾಯ ಸಿಗುತ್ತೆ. ಸ್ವಲ್ಪ ತಡ ಆಗ್ಬೋದು. ಇದು ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ. ಆ ನಿಟ್ಟಿನಲ್ಲಿ ನಮಗೆ ಖಂಡಿತವಾಗ್ಲೂ ನ್ಯಾಯ ದೊರಕುತ್ತೆ. ಸಿದ್ದರಾಮಯ್ಯನವರಿಗೆ ನೈತಿಕತೆ ಇದ್ದರೆ ರಾಜೀನಾಮೆ ಕೊಟ್ಟು ಹೊರಬರಲಿ ಅನ್ನುವಂಥದ್ದು ಏನು ಶಿವಮೊಗ್ಗದ MLA ಆದಂತಹ ಚನ್ನಬಸಪ್ಪ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೌಡ್, ಕರ್ನಾಟಕ TV, ಮೈಸೂರು.